ಯಾವ ಉಂಡಿ ಕಟ್ಲಿ? ವರ್ಷ ಯಾವನ ಕಟ್ತೈತೆ ಅವನ ಕಟ್ಟಿರಾತ. ಒಂಚೂರು ಹೆಚ್ಚಿಗೆ ಮಾಡಿರಾತ. ನನ್ನ ಮಗಳಿಗೆ ಕೊಟ್ಟು ಕಳ್ಸಾಕ್ ಬರ್ತೈತಿ. ಪಾಪ ಒಬ್ಬಕ್ಕೆ ಎಲ್ಲಿ ಮಾಡ್ಕೋತೈತಿ ನನ್ನ ಮಗಳು. ಇಲ್ಲೇ ನಾನು ಉಂಡಿ ಕಟ್ಟೆ ಕೊಟ್ಟು ಬರ್ತೇನೆ ಒಂದಿನ ಹೋಗಿ. ನನ್ನ ಮಗಳಿಗೆ ದಾನಿ ಉಂಡೆ ಅಂದ್ರೆ ಭಾಳ ಇಷ್ಟ. ಅವನ್ನ ಒಂಚೂರು ಹೆಚ್ಚಿಗೆ ಮಾಡ್ತಾನೆ ಈ ಸತ. ಹೆಚ್ಚಿಗೆ ಮಾಡಿ ಕೊಟ್ಟು ಬರ್ತಾನೆ ಆಕಿಗೆ. ಏನಾಗಿದ್ ನೋಡಿ ಹೆಂಗ್ ಕುಂತಿಲ್ಲ? ಅದು ಪಂಚಮಿ ಬಂತಲ್ರಿ, ಯಾವ ಉಂಡಿ ಕಟ್ಬೇಕಂತ ಯೋಚನೆ ಮಾಡಕತ್ತಿದ್ನಿ. ಹೌದನ? ಹಿಂಗ್ ಯೋಚನೆ ಮಾಡ್ಕೊಂತ ಕುಂತ ಬಿಡ, ಉಂಡಿ ತಾನಾಗ ಆಗ್ಬಿಡ್ತಾವ ಅವು. ಉಂಡಿ ತಾನಾಗೆ ಅಕ್ಕವು? ಅವೆಂಗ್ ಅಕ್ಕವ್ರಿ? ಆಗು ಹಂಗಕ್ಕವು. ಮತ್ ಇನ್ನೇನ್ಲಿ ಯೋಚನೆ ಮಾಡ್ಕೊಂತ ಕುಂತಾಳಂತ. ಅದ್ರಾಗೇನ್ ಯೋಚನೆ ಮಾಡೋದೈತಿ? ಬಡ ಬಡ ಎದ್ದೋಗೆ ಉಂಡಿ ಮಾಡೋಗ. ಮಂದೆಲ್ಲಾ ಮಾಡಿ ಮುಗಿಸಿರಿ ಈಗ ಯೋಚನೆ ಮಾಡ್ಕೊಂತ ಕುಂತಾಳ ಇನ್ನ. ಅಯ್ಯಯ್ಯ, ಮಂದಿ ಮಾಡಿ ಮುಗಿಸಿರ ಮಾಡ್ತೇತಾರ್ರಿ. ಇನ್ನ ಟೇಮ್ ಐತಿ. ಏನ್ ಊರ್ ಹುಂಟುಟ್ಲೆ ಮಾಡಿ ಕುಂದ್ರಾಕ? ಅದೆಷ್ಟೊತ್ತು ಮಾಡೋದು ಉಂಡಿನ? ನಮಗೆಲ್ಲ ಗೊತ್ತೈತಿ ಯಾವಾಗ ಮಾಡ್ಬೇಕು ಏನು ಅಂತೇಳಿ. ವರ್ಷ ನಾವ ಮಾಡುದಿಲ್ಲನ? ಏನ್ ತಾವ್ ಮಾಡಾರಂಗ ಹೇಳಾಕತ್ತಾರ ಇವ್ರು. ಉಂಡಿ ಮಾಡಂದ್ರ ಸಂತಿ ತಾನ ಬರ್ತತನ್ರಿ? ಅದು ಬರ್ತೇನೆ ತಡ್ರಿ ನಿಮ್ಮ ಮನಿಗೆ ಉಂಡಿ ಕಟ್ಟಕಂತೇಳಿ ತರ್ಬೇಕಲ್ಲ ಸಂತಿಗೆ ಹೋಗಿ. ರೊಕ್ಕ ಕೊಡ್ರಿ ಇಲ್ಲಿ. ಇನ್ನ ಸಂತಿನ ತಂದಿಲ್ಲನ ನೀನ? ಅಯ್ಯ, ಇನ್ನ ಸಂತಿ ತಂದಿಲ್ಲ. ಎಲ್ಲಿಂದ ತರ್ಬೇಕ್ರಿ ನಾನು? ನೀವಿನ್ನ ರೊಕ್ಕನ ಕೊಟ್ಟಿಲ್ಲಲ್ಲ ಮತ್ತೆ. ಆತ್ ತಗೋ. ಎಟ್ ಬೇಕ್ ಸಂತಿಗ್ ರೊಕ್ಕ? ಸಂತಿಗೆ ಒಂದ್ 5-6 ಸಾವಿರ ರೂಪಾಯಿ ಕೊಡ್ರಿ. ಏನು 5-6 ಸಾವಿರ ರೂಪಾಯಿ? ಏನ್ಲೇ ನೀನ ನಮ್ಮ ಮನಿಗಟ್ಟ ಉಂಡಿ ಮಾಡಕತ್ತೀವ? ಏನ ನಿಮ್ ತವ್ರ ಮನಿ ನಿಮ್ ಇಡೀ ಕಾಂದಾನೆಲ್ಲ ಸೇರಿಸ್ಕೊಂಡು ಅವ್ರಿಗೆಲ್ಲ ಉಂಡಿ ಮಾಡಿ ಕಟ್ಟಾಕ್ಯವ? ಅಯ್ಯೋ ಬಾಯ್ ಐತೆ ಮತ್ತೇನಾರ ಐತ್ರಿ ಅದ. ಹೆಂಗ್ ಹೇಳ್ತಾರ ನೋಡ. ಇನ್ನ ನನ್ನ ತವ್ರ ಮನಿಗೆ ಅದು ಮಾಡಿ ಕಟ್ಟಿದ್ರ ಬಾ ಮಾತಾಡ್ತಿದ್ರಿ ನೀವು. ಏನಿಲ್ಲ ಇಟ್ಟು ಮಾತಾಡ್ತೀರಿ. ಹೆಂಗ್ ಮಾತಾಡ್ತಿರಲ್ಲ ನೀವು? ಮಾತಾಡಿದ್ದು ನಿಮಗರ ಸರಿ ಕಾಣ್ತತೆ. ಅದ ಯಾವಾಗ ಕಟ್ಟೆ ನನ್ನ ತವ್ರ ಮನಿಗೆ? ಇನ್ನ ಅಲ್ಲಿಂದ ತಂದು ತಿನ್ನುದ ಆತ. ಇತ್ತಾಗಿಂದ ಏನೇನು ಒಯ್ಯುದಿಲ್ಲ ನಾನು. ಮತ್ತಿನ್ನೇನ್ಲೇ 5-6 ಸಾವಿರ ರೂಪಾಯಿ ಅಂತೀಯಲ್ಲ? ಅಲ್ಲ, ಮನಿಗಟ್ಟ ಉಂಡಿ ಕಟ್ಟಾಕತ್ತೀವ ಏನ್ ಎಲ್ಲಾರ್ಗಿ ಸೇರಿ ನೀನು ಉಂಡಿ ಕಟ್ಟಾಕತ್ತೀವ ಅಂತ ನಾನು. ಅಷ್ಟು ರೊಕ್ಕ ಬೇಕು ಸಂತಿ ಮಾಡಕ? ಅಯ್ಯ, ಮತ್ತೆ ಎಲ್ಲಾ ತರದ ಉಂಡಿ ಕಟ್ಟಕ್ ಬೇಡನ್ರಿ? ಆತ್ ತಗೋರಿ. ಯಾವ್ದಾರ ಒಂಥರ ಮಾಡಿ ನಾಗಪ್ಪಗೆ ಎಡಿ ಹಿಡಿದು ಹಾಲು ಓದ್ ಬಿಡ್ತಾನಂಗಾರ. ಬೇರೆ ಯಾವ ಉಂಡಿನೂ ಮಾಡಕ್ ಹೋಗುದೇ ಇಲ್ಲ ನಾನು. ಹಿಂದಾಗಡೆ ಮತ್ತ ನನಗೆ ರವಾದ ಉಂಡಿ ಕೊಡು, ಗುಳ್ಳಡ್ಕಿ ಉಂಡಿ ಕೊಡು, ಬುಂದಿದ ಉಂಡಿ ಕೊಡು, ಅದನ್ನ ಕೊಡು ಇದನ್ನ ಕೊಡು ಅಂತ ಕೇಳೋಂಗಿಲ್ಲ. ಈಗ ಹೇಳಕತ್ತಾನ ನಾನು. ಸಕ್ರಿ ತರಬೇಕು, ಬೆಲ್ಲ ತರಬೇಕು, ರವಾ ತರಬೇಕು, ಬುಂದೆ ಕಾಳು ತರಬೇಕು, ಅರ್ಧಾನಿ ತರಬೇಕು, ಶೇಂಗಾ ಹುರಿಬೇಕು. ಶೇಂಗಾದ ಉಂಡಿ ಕಟ್ಟಬೇಕು, ರವಾದ ಉಂಡಿ ಕಟ್ಟಬೇಕು, ಬುಂದೇದ ಉಂಡಿ ಕಟ್ಟಬೇಕು, ಅರ್ಧಾನಿ ಉಂಡಿ ಕಟ್ಟಬೇಕು, ಗುಳ್ಳಡ್ಕಿ ಉಂಡಿ ಕಟ್ಟಬೇಕು, ಬೇಸನ್ ಉಂಡಿ ಕಟ್ಟಬೇಕು, ಚುಮ್ಮರಿ ಹಚ್ಬೇಕು, ಅವಲಕ್ಕಿ ಮಾಡ್ಬೇಕು. ಒಂದ ಯಾಡ? ಅಯ್ಯೋ ದೇವ್ರಿ, ಇಟ್ಟೆಲ್ಲ ಉಂಡಿ ಮಾಡ್ಬೇಕಾ? ಮುಗೀತು ಬಿಡು ನನ್ನ ಕತಿ. ನಮ್ಮತ್ತಿ ನನ್ನ ಪಂಚಮಿನ ಮಾಡಿಬಿಡ್ತಾಳು. ಯವ್ವ, ಇಟ್ಟು ಉಂಡಿಗೆ ಕಟ್ಟು ಗುಟ್ಲೆ ಅಂದ್ರೆ ಸಾಕಾಗಿ ಹೋಗತಿ. ಮುಗೀತು ನನ್ನ ಕತಿ, ಮುಗೀತು. ಹೆಂಗಾರ ಮಾಡಿ ನಮ್ಮವ್ವ ಫೋನ್ ಹಚ್ಚಿ ಪಂಚಮಿ ಕರ್ಕೊಂಡೋಗ್ಲಿ ಅಂತೇಳಿ ತವ್ರ ಮನೆಗೆ ಹೋಗ್ಬೇಕು ನಾನು. ನಮ್ಮವ್ವ ನೋಡು ಒಂದು ಫೋನ್ ಹಚ್ಚಿಲ್ಲ. ಪಂಚಮಿ ಕಳಿಸ್ರಿ ಅಂತೇಳಿ ಹಚ್ತೇನೆ ತಡಿ. ಆಮೇಲೆ ನಾನು ಫೋನ್ ಹಚ್ಚಿ ಮಾತಾಡ್ತೇನೆ ನಮ್ಮವ್ನ ಕೂಡ. ಆತ್ ಬಿಡು, ಆತು. ಹಂಗ್ಯಾಕೆ ಹೇಳು ಓದ್ರದಂಗೆ ಓದ್ರಾಕತ್ತಿ? ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕಂತೇಳಿ ಹಬ್ಬ ಮತ್ತೆ ಎಲ್ಲ ಮಾಡಬೇಕ. ಮಾಡ್ರಿ, ಅದೇನು ಮಾಡ್ತೀರ ಮಾಡ್ರಿ. ಒಟ್ಟು ನಮ್ಮ ಕಿಸೇಕ ಕತ್ರಿ ಹಾಕ್ತಿರಿ. ಮತ್ತೆ ತಿಂತೀರಿ ಇಲ್ಲ? ನಾವು ಒಟ್ಟ ತಿಂತೇವನ? ಹೆಣ್ಮಕ್ಳು ಒಟ್ಟ ಮಾಡಿಂದ ನಿಮ್ಗೂ ಕೊಡ್ತೇವೆ ಇಲ್ಲಿ ತಿನ್ನಾಕ. ತಿನ್ನುವಂಗೆ ತಿಂತೀರಿ ಮತ್ತೆ ಹಿಂಗೆ ಮಾತಾಡ್ತೀರಿ ನಮಗೆ. ನಾವು ಹೆಣ್ಮಕ್ಳು ಉಂಡಿಗೆಲ್ಲ ಹದ ಮಾಡಿ ಒಲಿ ಮುಂದೆ ಕುತ್ಕೊಂಡು ಆ ಉಂಡಿ ಮಾಡ್ಬೇಕು ಬೇರೆ, ನಿಮಗೆ ತಿನ್ನಾಕ ಕೊಡ್ಬೇಕು ಬೇರೆ, ಮತ್ತೆ ನಿಮ್ಮ ಕಡೆ ಅನ್ನಿಸ್ಕೋಬೇಕು ಬೇರೆ ನಾವು. ಏನಾತ ಪರಕ? ಏನ ಅನ್ನತಿಲ್ ಗೌಡ್ರಿಗೆ? ಬಂದ್ರ ನೋಡ್ರಿ ಆಟದಾಗ ಆಡಿಸುವಂದಂಗ. ಏನು ಮಾತಾಡೋಂಗಿಲ್ಲ, ಮನ್ಯಾಗ ಬಂದು ಬಿಡ್ತಾರ. ಇನ್ನೂ ಯಾಕೆ ಬಂದಿಲ್ಲ ಈ ಕಲ್ಲು ಒಕ್ಕಾರು ಅನ್ನಕತ್ತಿದ್ನಿ. ಬಂದ ಬಿಟ್ರ ನೋಡ್ರಿ ಇವರು. ನೋಡ್ರಿ ಈಗ ನಮ್ಮ ಗಿಡಮುಳಿ ಕೂಡ ಸೋ ಅಂತಾರ ಈಗ. ಏನಿಲ್ ಬಾಲ್ಯಕಲ್ಲವ ಅದ ಉಂಡಿ ಕಟ್ಟುದು. ಸಂತಿಗೆ ರೊಕ್ಕ ಕೊಡ್ರಂಗಾರ ಪಂಚಮಿಗೆ ಅಂದ್ರ ಅಟ್ಯಾಕ ಇಟ್ಯಾಕ ಅಂತಾರ. ತಿನ್ನುವಂಗೆಲ್ಲ ತಿಂತಾರ ಮಾಡಿ ಇಟ್ಟಿಂದ. ಮತ್ತೆ ಈಗ ಮಾಡ್ಬೇಕಾದ್ರೆ ಹಿಂಗೆ ಮಾತಾಡ್ತಾರ ಸಂತಿ ತಂದು ಕೊಡಂದ್ರ. ಇದನ್ನ ನೋಡ್ ಪಾರಕ್ಕ, ನಾನು ಹಿಂಗ ಅಂತೇನೆ. ಮತ್ತೆ ಈಗ ಜಗಳ ಮಾಡೇ ಬಂದೇನೆ ಮತ್ತೆ ನನ್ನ ಗಂಡನ ಕೂಡ ನಾನು. ಹೌದಾ? ನೀನು ಜಗಳ ಮಾಡಿ ಬಂದಿ? ಮತ್ತೆ ಅಲ್ಲ ಪಾರಕ್ಕ, ಈಗ ಪಂಚಮಿಗೆ ಸಂತಿ ತಂದು ಉಂಡಿ ಕಟ್ಟೋದು ಬ್ಯಾಡನ? ರೊಕ್ಕ ಕೊಡ್ರಿ ಸಂತಿಗೆ ಅಂದ್ರ ಬಾಯ್ ಬಂದಂಗ ಮಾತಾಡ್ತಾರ. ಅಟ್ಟು ಹೋಗ್ಬೇಕು ಸಂತಿಗೆ. ಏನೇನು ಮಾಡ್ತೀಯ? ಅದ್ನ್ಯಾಕೆ ಮಾಡ್ತೀವಿ ಇದ್ನ್ಯಾಕೆ ಮಾಡ್ತೀವಿ ಹಂಗಾತ್ ಹಿಂಗಾತ್ ಅಂತೇಳಿ 108 ಮಾತಾಡ್ತಾರ. ಅಲ್ಲ ಇವ್ರಿ ನಾವು ತಿನ್ನಕ್ಕೆ ಹದ ಮಾಡ್ಬೇಕು ಬೇರೆ, ಮತ್ತೆ ಇವ್ರ ಕಡೆ ಅನ್ನಿಸ್ಕೋಬೇಕು ಬೇರೆ. ಅದಕ್ಕೆ ನಾನು ಈಗ ಹಚ್ಚಿ ನಿಂತು ಒದರಾಡಿ ಬಂದೇನೆ ಮತ್ತೆ. ಇಲ್ಲಿ ಅದ ನಡ್ದತ್ ನೋಡಿ ಈಗ. ಅದನ್ನೇ ಕೇಳಕತ್ತಾರ ಇವರು ಅಟ್ಯಾಕ್ ಇಟ್ಯಾಕ್ ಅಂತೇಳಿ. ಈಗ ಕೇಳ್ತಾರ ಸಂತಿ ರೊಕ್ಕ ಕೇಳಿರ. ಆಮೇಲೆ ಮಾಡಿಟ್ಟಿದ್ಮೇಲೆ ಆ ಉಂಡಿ ಕೊಡು ಈ ಉಂಡಿ ಕೊಡು ಅಂತೇಳಿ ತಿಂಗ್ಳಾನ್ಗಟ್ಲೆ ತಿಂತಾರ. ಅದಕ್ಕೆ ನಾನು ನನ್ನ ಗಂಡ ಬಾ ಮಾತಾಡಿದ್ದು ಕೇಳ ಬಂದೆ. ಈಗ ಆತ್ ತಗೋರ್ ಪಂಚಮಿಗೆ ಉಂಡಿನ ಕಟ್ಟೋದಿಲ್ಲ, ನಾನು ಪಂಚಮಿನ ಮಾಡಕ್ಕೆ ಹೋಗೋದಿಲ್ಲ. ನಾಗಪ್ಪಗೆ ಏನಾರ ಎಡಿ ಹಿಡಿದು ಹಂಗೆ ಒಂದು 5 ಮಾಡಿ ಎಡಿ ಹಿಡಿದು ಹಾಲು ಐತೇನಿ. ನೀವು ಉಂಡಿ ಕೇಳ್ರಿ ನನಗೆ ತಿನ್ನಾಕ, ಆಮೇಲೆ ಹೇಳ್ತೇನೆ ನಿಮಗಂತೇಳಿ ಒದರಾಡಿ ಬಂದು ನೋಡಿ ನಿಮ್ಮ ಮನೆ ಕಡೆ ಇಲ್ಲಿ. ಏನು ಒದರಾಡ್ರಿ ಏನು ಬಿಡೆಯವ? ಅವ್ರು ಅನ್ನೋ ಹಂಗೆ ಅಂದ ಕೊಡ್ತಾರ ಮತ್ತು ಅನ್ನಿಸ್ಕೋದು ಮತ್ತು ನಾವು ಮಾಡಿಡೋದಿರು ತಿನ್ನಾಕ. ಎಲ್ಲ ವ್ಯಾಪಾರಕ್ಕ ನಾ ಅನ್ನಿಸ್ಕೋಕೋದು ತಯಾರಿಲ್ಲ ಬಿಡು. ತಿನ್ನುವಂಗೆ ತಿನ್ನೋದು ಮತ್ತೆ ಯಾಕೆ ಅನ್ನೋದು. ಅದಕ್ಕೆ ಈ ವರ್ಷ ಹಳ್ಳಿಟ್ಟಿನ ಉಂಡಿ ಅಟ್ಟ ಮಾಡಿ ಹಾಲು ಐತೇನೆ ನಾನು. ನನ್ನ ಗಂಡ ಕೇಳಿ ಬೇರೆ ಉಂಡಿನ ಹೇಳ್ತಾನೆ ಅವಾಗ ಅವಂಗ. ಅಂದ್ರೆ ಇಂಡೈರೆಕ್ಟಾಗಿ ನಮ್ಮ ಗಿಡಮುಳಿಗೂ ಹೇಳ್ಕೊಡಕತ್ತಾರ ಇವ್ರು ಕಲ್ಲವಕ್ಕಾರ. ಈ ಹೆಣ್ಮಕ್ಳು ಭಾರಿ ಡೇಂಜರ್ ಇವ್ರು. ಸುಮ್ಮನೆ ಸಂತಿ ರೊಕ್ಕ ಕೊಟ್ಟು ಕುಂತು ಬಿಡ್ತೇನೆ ನಾನು. ಆಮೇಲೆ ಮತ್ತೆ ಉಂಡಿ ತಿನ್ನುವಂಗೆ ಆತಂದ್ರೆ ಮಂದಿ ಬಾಯಿ ನೋಡೋದಾದಿತ್ತು ಮಾರಾಯ. ವರ್ಷಕ್ಕೆ ಒಂದ್ಸತಿ ಬರ್ತೈತೆ ಪಂಚಮಿ. ಮಂದಿ ಎಲ್ಲ ಉಂಡಿ ತಿನ್ನೋ ಮುಂದೆ ಮತ್ತು ಬಾಯಿ ನೋಡ್ಕೊತ ಕುಂದ್ರೋದಾದಿತ್ತು. ಎದಕ್ಕೆ ಬೇಕಾಗೈತಿ? ಎಟ್ಟರ ಉಂಡಿ ಮಾಡವಲ್ರಿ.
ನಮಗೂ ತಿನ್ನಕ್ಕೆ ಕೊಡ್ತಾರಲ್ಲ ಸಾಕು. ಹೇಗಿದ್ಮುಣಿ ಕೊಡ್ತೇನೆ ತಗೋ ರೊಕ್ಕ. ಸಂತಿಗೆ ಹೋಗ್ತೀನಿ ನೀ ಈಗ ಯಾವಾಗ ಹೋಗಿ ಕೇಳು ಅವಾಗ ಕೊಡ್ತಾನಂತ. ಅಯ್ಯ ಬ್ಯಾಡ ಬಿಡ್ರಿ, ಎಲ್ಲಿ ಸಂತಿ ತಂದು ಎಲ್ಲ ಎಲ್ಲಿ ಹದ ಮಾಡಕ್ ಹೋಗ್ಲಿ ಬೇಡ. ಕಲ್ಲ ಬೇಡದಂಗ ಅಳಿತಿ ನೀನು ಗುಂಡಿ ಅಟ್ಟ ಮಾಡಿಡ್ತಾನೆ ನಾನು. ಬ್ಯಾಡ ಬಿಡ್ರಿ. 5,000 ರೂಪಾಯಿ ಮತ್ತೆ ನಿಮಗೆ ಪಾಪ ಭಾಳ ಆಕತಿ. ನಿಮ್ಮ ಕಿಸೆಗೆ ಅಕ್ಕತ್ರಿ ಹಾಕಕ್ ಹೋಗುದು ಬೇಡ ಬೇಡ, ಏನು ಬೇಡ. ನಾವು ಆರಾಮ್ ಇರ್ತದ ಜೀವ. ಬ್ಯಾಡ ಬಿಡ್ರಿ. ಸಂತಿ ತಂದು ಅದನ್ನ ಹದ ಮಾಡಿ ತಾಸ್ ಕಟ್ಲೆ ಕುಂತ್ಕೊಂಡು ಎಲ್ಲ ಉಂಡಿ ಎಲ್ಲಿ ಕಟ್ಟಾಕ್ ಹೋಗ್ಲಿ ಬೇಡ ಬೇಡ, ಏನು ಬೇಡ. ನೀವು ರೊಕ್ಕ ಕೊಡೋದು ಬೇಡ, ನಾ ಉಂಡಿ ಮಾಡೋದು ಬ್ಯಾಡ ಬಿಡ್ರಿ. ಇಲ್ಲ ಆಕಿನ ಹಂಗ ಅನ್ನಿ ತಗೋಲಿ ಒಂದು ಮಾತು. ಅದಕ್ಕೆ ಯಾಕೆ ಕಟ್ ಇದನ್ನ ಮಾಡ್ತಿ? ಕೊಡ್ತಾನಂತ ತಗೋ. ಸಂತಿಗೆ ಹೋಗಿ ಮುಂದೆ ಹೇಳು ರೊಕ್ಕ ಕೊಡ್ತಾನಂತ. ಚಲೋ ಬಂದ್ ನೋಡ್ಲಿಕ್ಕಲ್ಲವ, ಬರೋಬ್ಬರಿ ಹೇಳಿದಿ ನೋಡಿ. ನಮ್ ಗೌಡ್ರ ರೊಕ್ಕ ಕೊಡಾಗ ಒಪ್ಕೊಂಡ್ರ ಅಂದಂಗ ಎಟ್ ಕೇಳಿ ಸಂತಿಗೆ. ನಾನಾ ಪರಕ ಒಂದು 3,000 ರೂಪಾಯಿ ಕೊಡಂದನಿ. ಅಷ್ಟೇನಾಗುದಿಲ್ಲ ಸಂತಿ, ಎಲ್ಲ ಮನ್ಯಾಗ ತಂದು ಕಟ್ತೇವಿ. ಅಷ್ಟೇನಾಗುದಿಲ್ಲ. ಒಂದು ಸೀರೆ ತಗೋಬೇಕಂತ, 1,000 ರೂಪಾಯ್ದು. ಈಗ ಹೊಸದಾಗಿ ಬಂದಾಲವು ಅವೇನಿವ ಯಾವ್ದು ಸಿಲ್ಕ್ ಅಂತಾರಲ್ಲ, ಮೈಸೂರು ಸಿಲ್ಕ್ ಅಂತಾವ. ಕ್ರೇಪ್ ಕ್ರೇಪ್ ಸಿಲ್ಕ್ ಅಂತ ನೋಡು, ಭಾರಿ ಚಂದ ಚಂದ ಬಂದವು. ದಡಿ ಇಷ್ಟಾಗಲ್ಲ ಒಂದು ಕಲರು, ಒಳಗೆ ಮೈಯಾಗ ಒಂದು ಕಲರು ಅಂತಾವು ಚಂದ ಚಂದ ಬಂದವು. ಅದಕ್ಕೆ ಅಂತ ತಗೋಬೇಕಂತೇಳಿ ಒಂದಿಟ್ಟು ಎಕ್ಸ್ಟ್ರಾ ಹೇಳೇನಿ ರೊಕ್ಕ. ನಾನು ಸೀರೆ ತಗೋಬೇಕಂತಾನೆ ಜಾಸ್ತಿ ಹೇಳೇನಿ. 5,000 ರೂಪಾಯಿ ಹೇಳೇನಿ ನಾನು. 5,000 ಹಿಡಿಯಪ್ಪರಕ್ಕ? ಯವ್ವ ನನ್ನ ಗಂಡ 5,000 ಅದು ಅಂದ್ರೆ ಕೊಡೋದಿಲ್ಲ. ನಾನು ಹತ್ರ ತಂದು ಸಂತಿ ಅಂತಾನು, ಅದಕ್ಕೆ ಕಡಿಮೆ ಹೇಳಿನ ಒಂದಿಟ್ಟು. ಹೋಲ್ ಬಿಡು. ಈಗ ನಾವು ಜಾಸ್ತಿನೇ ಹೇಳಿವಿಲ್ಲ, ಇಬ್ರು ಕೂಡ ಹೋಗೋಣ ಮತ್ತೆ ಸೀರೆ ತರಾಕ. ನಾನು ಬಿಟ್ಟು ಹೋಗಕ್ಕೆ ಹೋಗ್ಬೇಡ. ನಾನು 5,000 ಹೇಳ್ತಿದ್ದಿಲ್ಲ, ಕಡಿಮೆ ಹೇಳ್ತಿದ್ನಿ. ಮತ್ತು ನನ್ನ ಸೊಸಿಗೆ ಒಂದು ತರಬೇಕಲ್ಲೇವಾ ಸೀರೆನ. ನಾ ಹಬ್ಬಕ್ಕೆ ತೊಗೊಂಡ್ರೆ ಹಂಗೆ ಹಬ್ಬಕ್ಕೆ ಆಕೆಗೊಂದು ನನಗೊಂದು 2 ತೊಗೋತೇನೆ ನಾನು. ಹೌದೌದು, ನೀ 2 ತಗೋ, ನಾ 1 ತೊಗೋತೇನೆ ಪರಕ್ಕ. ನೀನು ಬಿಟ್ಟು ಹೋಗ್ಕ ನಾನು, ಇಬ್ರು ಕೂಡ ಹೋಗೋಣ ತಗೋ. ಮ್ಯಾಚಿಂಗ್ ತಗೊಳ್ಳೋಣಂತಿಬ್ರು. ಜಂಪರ್ ಹೊಲ್ಸೊಂದು ಚಂದಗೆ ಗುಡಿಗೆ ಉಟ್ಕೊಂಡು ಹೋದ್ರನ ಎಲ್ಲರೂ ನಮ್ಮನ್ನ ನೋಡಿರ್ಬೇಕು. ಮತ್ತೆ ಹಂಗೆ ಮಿಂಚುನಂತ. ಅಷ್ಟ ಮಾಡೋಣ ತಗೋ. ಈಗ ನಾವೇನಾರ ಹೆಚ್ಚಿಗೆ ರೊಕ್ಕ ಹೇಳಿಲ್ಲ ಅಂದ್ರೆ ಸೀರೆಗೆ ರೊಕ್ಕ ಕೊಡಂದ್ರೆ ಕೊಡ್ತಿದ್ರನು. ಅಯ್ಯೋ ಟೀಜುರಿಯಾಗ ಅಟ್ಟು ಸೀರೆ ಅದಾವು, ಉಟ್ಕೋರೋನು ಹೊಸ ಸೀರೆ ಅದು ತೊಗೋಬೇಡ್ರಿ ಅಂತೇಳಿ ನಮ್ಮ ಗೌಡ್ರಂತರೂ ಬಾಯೇ ಮಾಡ್ತಿದ್ರು. ಅದಕ್ಕೆ ಸಂತಿಯೊಳಗೆ ಒಂದೀಟ್ ಹೆಚ್ಚಿಗೆ ರೊಕ್ಕ ಹೇಳಿ ತೊಗೊಳೋದ್ವಾ. ನನ್ನ ಗಂಡು ಹಂಗೆ ಹೇಳ್ತಿದ್ದ. ಟೀಜುರಿಯನ್ ಸೀರೆ ಅಟ್ಟು ತೆಗೆದು ಮತ್ತು ಅವ್ನು ಯಾರಿಗಾರ ಕೊಟ್ಟ ಬಿಡ್ತಾನ ಅಂತೇಳಿ ಮೊನ್ನೆ ರಬೇದಾನ ಹೊಸ ಸೀರೆ ಕೊಡಿಸ್ರಿ ಅಂದಿದ್ದಕ್ಕೆ. ಅದಕ್ಕೆ ನಾನು ಸೀರೆಗೆ ಅಂತೇಳಿಲ್ಲ, ಸಂತಿಗೆ ಅಂತೇಳೇನಿ. ಹಂಗ ಹೇಳುದು ಮತ್ತೆ. ನಾಷ್ಟಾಕ್ ಪುರೇ ಮಾಡೀನಿ, ಆಲೂಗಡ್ಡಿ ಪಲ್ಯನೂ ಮಾಡೇನಿ. ಎಷ್ಟು ದಿನ ಆಗಿತ್ತು ಏನು ಮಾಡಲೇ. ದಿನ ಬರೀ ಅದ ರೊಟ್ಟಿ ಚಪಾತಿ ಏನಾರ ಮಾಡ್ಬೇಕಂದ್ರೆ ನನ್ನ ಗಂಡ ಬಾ ರೊಟ್ಟಿ ಮಾಡಲಿ ಅಂತಿದ್ದ. ಪುರಿ ತಿನ್ನೋಂಗಾಗಿತ್ತು. ಅದಕ್ಕೆ ಇವತ್ತು ಬಿಡೋದು ಬಿಟ್ಟು ಪುರಿ ಮಾಡೀನಿ. ಈಗ ಬಿಸಿ ಅದಾವು, ಈಗ ತಿನ್ನು ಚಲೋ. ತಡಿ ಕರೆದ ಬಿಡ್ತಾನೆ ನನ್ನ ಗಂಡಗೆ, ಅವಂಗೂ ಹಾಕಿ ಕೊಡ್ತೇನೆ, ನಾನು ಹಾಕೊಂಡು ತಿಂದು ಬಿಡ್ತೇನೆ. ಆಮೇಲೆ ಮುಂದಿನ ಕೆಲಸ ನೋಡಕ್ಕೆ ಬರ್ತೈತಿ. ರೀ ನಾಷ್ಟ ಮಾಡೇನ್ ಬರ್ರಿ, ಹಾಕಿ ಕೊಡ್ತಾನೆ, ತಿಂದು ಹೋಗಂತ್ರೆ. ಅಯ್ಯಯ್ಯ ಎಲ್ಲಿ ಹೋದ್ರೆ ಇವ? ಹೂನು ಇಲ್ಲ ಹಾನು ಇಲ್ಲ. ಹಿಂಗೆ ಮಾಡ್ತಾರೆ ನೋಡು. ನಾಷ್ಟ ಮಾಡು ಹೊತ್ನ್ಯಾಗ ಎತ್ತಾಗಾರ ಹೋಗ್ಬಿಡುದು ಅಡ್ಡಾಡ್ಕೊಂತ. ಆಮೇಲೆ 11 ಗಂಟೆ ಸುಮಾರು ಬರೋದು. ಹೊಟ್ಟಸ್ತುಕ್ಲಿ ಏನು ಮಾಡಿ ಅಂತೇಳಿ ಅವಾಗ ಮಾಡಿದ ಅಡಿಗೆಲ್ಲ ತನಗಕತೆ. ಇದೇನಿದು ತನ್ನಂದಿಟ್ಟಿ ಗಂಡು ಬಿಸಿ ಮಾಡಿ ಕೊಡೋದು ಗೊತ್ತಾ ಇಲ್ಲಿ ನನಗೆ. ಹಿಂಗಾತ್ ಅಂತೇಳಿ ನನ್ನ ಬೇಯೋದು. ಬಿಸಿ ಪುರೇ ಮಾಡಿ ನಂಗಾರ ಹಾಕಿ ಕೊಟ್ರ ತಿನ್ವಾ ನನ್ನ ಗಂಡ ಅಂದ್ರೆ ಎಲ್ಲ ಎಡ್ಯಾಡಕ್ಕೆ ಹೋಗ್ಯಾರ ಏನ. ನನಗರ ಹೊಟ್ಟೆ ತತ್ತಂಗಾರ. ಈ ಪುರಿ ವಾಸನಿಗೆ ಅರ್ಧ ನನಗೆ ಹೊಟ್ಟೆ ತತ್ತಿ. ಯಾವಾಗ ತಿಂದೇನೆ ಬಿಟ್ಟನೆ ಅನ್ಸಾಕತ್ತತಿ. ತಿನ್ಲೇನ ನಾನು? ಮತ್ತೆ ತಿಂದಾಗಡೆ ನನ್ನ ಬಿಟ್ಟು ತಿಂದಿ ಅಂತ ಬಂದ ಅಂದ್ರೆ ಅನ್ವಲ್ಲ. ನನಗತ್ರ ಹೊಟ್ಟೆ ತತ್ತಿ. ಪುರೇ ಬಿಸಿ ಅದಾವು, ತಿಂದ ಬಿಡ್ತಾನೆ ತಡಿ ನಾನು. ಕಲ್ಲವ ಯಾರ ಬಂದ್ರಲ್ಲ ಇವ ಹೊಟ್ಟೆ ತತ್ತಿ. ನಾಷ್ಟ ಮಾಡ್ಬೇಕಂದ್ರೆ ಯಾರ ಬಂದ್ರ ನೋಡು. ಬರ್ರಿ ಒಳಗ. ಯಾರ್ದು ದನಿ? ಜಯಕ್ಕ ನತ್ತಿನ? ಹೌದು, ಆ ಮುದುಕಿಗತ್ತಿನ ಐತ್ ದನಿ. ಬಾರ್ ಬೇ ಅಮ್ಮ. ಬ್ಯಾಡ ತಡಿವ, ಒಳಗೆ ಕರಿದ ಮುದುಕಿ ನಾನು ಬನ್ನಿ ತಡಿ ಬೇ ನಾನು. ನೀನ ಬಂದೇನ್ಬೇ? ಬಾರ್ ಬೇ ಅಮ್ಮ ಕುಂದ್ರ. ಅಯ್ಯೋ ನೀ ಕುಂದ್ರ ಅನ್ಲಿಕ್ಕೂ ಕುಂದ್ರತಿದ್ ನೋಡ್ಲಿಕ್ಕಲ್ಲವ ನಾನು. ಕಾಲು ಭಾಳ ಸಾಕ್ಬಿಟ್ಟವು. ಈಗ ಹಿಂಗೆ ಹೋಗಿ ಬನ್ನಿ ಓನ್ಯಾಗ ಒಂದು ರೌಂಡ್. ನಮ್ಮ ಜೈಯಿನ ಹುಡುಕೊಂತ. ನಮ್ಮ ಜೈಯರ ಕಾಡಾಕತ್ತಾಕಲ್ಲಿ ನಿನಗೆ ಹೇಳ್ತಾನಿ. ಬುಟ್ಟೆ ನಿಂದ್ರದಿಲ್ಲ, ತಟ್ಟೆ ಕುಂದ್ರದಿಲ್ಲ ನೋಡಕಿ. ಏನು ಅಡ್ಡಾಡ್ತಾಳ. ಮುಂಜಾನೆ ಎದ್ದಕಿನ ಹುಡ್ಕಾಕ ಹೊಕ್ಕತ್ ನೋಡ್ ನನಗೆ. ಹುಡುಕ್ ಬನ್ನಿಗೆ ಎಲ್ಲಾರ ಮನ್ಯಾಗು ನಮ್ಮ ಜೈ ಬಂದಾಳ ಅಂತೇಳಿ ಯಾರೊಬ್ಬರ ಮನ್ಯಾಗೂ ಇಲ್ಲಕ್ಕೆ. ಇಲ್ಲಿ ಬಂದಾಳ ಹಂಗಾರಂತ ಇಲ್ಲಿ ಬನ್ನಿ, ಇಲ್ಲಿ ನೋಡಕಿ. ಹೌದನ್ ಬೇಮ್ಮ? ಇಲ್ಲಿ ಇಲ್ಲೇನು ಬಂದಿಲ್ಲಕ್ಕೆ. ಅದೇ ಇಲ್ಲಿ ಬಂದಿಲ್ಲ, ಓನ್ಯಾಗ ಯಾರೊಬ್ಬರ ಮನ್ಯಾಗೂ ಇಲ್ಲ. ಅದು ಎಲ್ಲಿ ಹೋದ್ಲ ಏನ ಗೊತ್ತಾಗೋಲ್ ನನಗೆ. ತಿಳಿಲಂಗ ಆಗೈತೆ ನೋಡು. ಯಾರ ಮನೆಗೆ ಹೊಕ್ಕಾಳು, ಯಾರ ಮನೆಗೆ ಬರ್ತಾಳು, ಒಟ್ಟ ಮನ್ಯಾಗ ಮಾತ್ರ ಇರೋದಿಲ್ಲ. ಮನ್ಯಾಗ ಬೇಕು ಮುದಿಕ್ ಮನುಷ್ಯಾಳದ ನೀ. ಮುಂಜಾನೆ ಎದ್ದ ಏನಾರ ತಿನ್ನಾಕ್ ಮಾಡಿ ಕೊಡ್ಬೇಕು ಆ ಮುದುಕಿಗೆ. ಹೊಟ್ಟೆ ಹಸಿರ್ತೈತೆ ಅನ್ನೋದು ಖಬ್ರ ಇಲ್ಲಕ್ಕಿಗೆ. ಅಡ್ಡಾಡಕ್ ಹೋಗ್ಬಿಡ್ತಾಳ. ರೊಟ್ಟಿ ಮಾಡ್ಲಿ ಅಂತ ಹೇಳೇನಿ, ಮಾಡ್ತಾನಂದಾಳು. ಒಳ್ಳೆ ನೋಡ್ರಿ ಮನ್ಯಾಗಿಲ್ಲಕ್ಕೆ. ರೊಟ್ಟಿನೂ ಇಲ್ಲ, ಅಕ್ಕಿನೂ ಇಲ್ಲ. ನನಗರ ಹೊಟ್ಟೆ ಹಸದ್ ಹಾಳಾಗೈತೆ ಹಂಗಾರ. ಅದಕ್ಕೆ ಹುಡುಕೊಂತ ಬನ್ನಿ ಮನ್ಯಾಗ ಎಲ್ಲಾರ ಇದ್ರ ಕರ್ಕೊಂಬಂದ್ರ ಅತ್ತಡಿ ಅಂತೇಳಿ ಎಲ್ಲಿ ಇಲ್ಲ. ಏನು ವಾಸನೆ ಬರಕತ್ತಲ್ಲ ಲೇಕಲಿ. ಏನ್ ಮಾಡಿ ನಾಷ್ಟಕ್ಕ? ಇದು ಪುರೇ ವಾಸನೆ ಇದೆ. ಪುರೇ ಮಾಡಿ ಅನ್ಲಿ. ಅಲ್ಲ ಮುದುಕಿ ಮೂಗ ಬಾರಿ ಐತ್ ನೋಡು. ನಾಯಿ ಮೂಗಾಗೈತಿ, ಕೊಂಡಾಡ್ಬಿಟ್ಲು ವಾಸನೆ ಮೇಲೆ. ಹೌದ, ಪುರೇದ ಇದೆ. ಪುರೇ ಮಾಡಿ ನಾಷ್ಟಾಕ. ಚಲೋ ಬಿಡವಾ ಯವ್ವ.
ನೀವು ಪುರೇ ಪಡ್ಡು ದಾಸಿ ಅಂತೇಳಿ ದಿನ ಒಂದೊಂಥರ ಮಾಡ್ಕೊಂಡು ತಿಂತೀರಿ, ಗಂಡುಗಳಿಗೂ ಮಾಡಿ ಹಾಕ್ತೀರಿ. ನಮ್ಮ ಜೈ ಐತಿ ಏನು ಒಂದು ಮಾಡಕ್ ಬರೋದಿಲ್ಲ ನೋಡೋದಕ್ಕೆ. ಅದೇ ಒಂದೆರಡು ರೊಟ್ಟಿ ಬಿಡ್ತೈತಿ, ಅದು ದಪ್ಪ ದಪ್ಪನ ರೊಟ್ಟಿ ಬಿಡ್ತೈತಿ. ಇಲ್ಲಾಂದ್ರೆ ಅನ್ನ ಬ್ಯಾಳೆ ಸಾರು ಕುದಿಸಿಡ್ತೈತಿ. ಬ್ಯಾರೆ ಮತ್ತೊಂದು ಮಾಡಿದ್ದು ಕೇಳಬೇಡ, ನಮಗೆ ಕೊಟ್ಟಿದ್ದು ಕೇಳಬೇಡ, ನಾವು ತಿಂದಿದ್ದು ಕೇಳಬೇಡ. ಹೌದನ್ಬೆ? ಹೌದನ್ಬೆ ಅಂತ ಕೇಳ್ತೀಯಲ್ಲ ಏಕಲ್ಲಿ ಸಾಕಾಗಿ ಹೋಗೈತ ಅಂತ ಸಸಿ ಯಾರಿಗೂ ಬೇಕು ನಡಿ. ಏನೇನು ಅಡಿಗೆ ಮಾಡಕ್ ಬರುದೇ ಇಲ್ಲ ಅದಕ್ಕೆ. ಉಪ್ಪಿಂದ್ರೆ ಖಾರ ಇರೋದಿಲ್ಲ, ಖಾರ ಇದ್ರೆ ಉಪ್ಪು ಇರೋದಿಲ್ಲ, ಹಂಗೆ ಮಾಡ್ತೈತೆ ಅಡಿಗೆ. ಈಗ ನೋಡು, ನಾನು ನಿನ್ನ ಮನ್ಯಾಗ ಅಡಿಗೆ ಮನ್ಯಾಗ ಬರ್ತೈತಲ್ಲ ಇದು ವಾಸನಿ, ಇದ್ರ ಮೇಲೆ ಹೇಳ್ತೀನಿ ನೀ ಹೆಂಗೆ ಅಡಿಗೆ ಮಾಡ್ತೀಯ ಅಂತೇಳಿ. ಪುರೇದ ವಾಸನಿ ಹಂಗೆ ಮೂಗಿಗೆ ಹೊಡ್ಯಾಕತ್ತೈತಿ. ಬಂದ್ ಆ ವಾಸನಿ ಮೇಲೆ ಹೇಳ್ತೀನಿ. ಪುರೇ ಅಂತೂ ಭಾರಿ ಆಗಿರ್ತಾವು. ಅದ್ರ ಜೊತೆ ಏನು ಮಾಡಿ ಪಲ್ಯ ಹಾಕಿ ಕೊಟ್ಬಿಡು, ಒಂದೆರಡು ನೋಡ್ತಾನೆ ತಿಂದು ಹೆಂಗಾಗ್ಯಾವ ಅಂತೇಳಿ. ತಡಿದೆ ಹಾಕಿ ಕೊಡ್ತಾನೆ ತಡಿ. ಚಲೋ ಆಗ್ಯಾವ. ಅದು ಏನೋ ಒಂಚೂರು ಕಡಿಮೆ ಆದಂಗೈತೆ ನೋಡು. ಕಲವ ನಮ್ಮ ಜೈನಾಕಿ ಬಂದ್ ನೋಡ. ಈಗ ಇಲ್ಲಿ ಬಂದಾಳನ, ಎಲ್ಲ ಅಡ್ಡಾಡಕ್ ಹೋಗಿದ್ಲ. ತಡಿ ಮಾಡ್ತಾನೆ ತಡಿ ಈಕಿನ. ಬಾರಾಜೆ ಅಕ್ಕ. ಕಲವ ಬಂದನಿ. ನಮ್ಮ ಅತ್ತಿಯರ್ ಇಲ್ಲಿ ಕುಂತಾರನ? ಅತ್ತಿಯರ ಇಲ್ಲಿ ಕುಂತ ಏನು ಮಾಡಾಕತ್ತೀರಿ ನೀವು? ನನಗೆ ರೊಟ್ಟಿ ಮಾಡಂತ ಹೇಳಿರಲ್ಲಿ ರೊಟ್ಟಿ ಮಾಡಾಕತ್ತಾನ ನಾನು. ಬಿಸ ಮಾಡಿದಾಗ ತಿಂದು ಬಿಟ್ರೆ ಮುಗಿದು ಹೋಗತಿ. ಆಮೇಲೆ ಆರಿಂದ ಮತ್ತೆ ಬಿರುಸಾಗ್ಯಾವ, ಹಂಗಾಗ್ಯಾವ ಹಿಂಗಾಗ್ಯಾವ ಅಂತೀರಿ. ಮಾಡಬೇಕಾದ್ರೆ ನೀವು ಮನೆಯಾಗಿರೋದಿಲ್ಲ. ನನಗೆ ರೊಟ್ಟಿ ಮಾಡಂತ ಹೇಳಿರಿ, ಬಂದಿತ್ತ ಪಾರಾಗಿರಂಗಾರ. ನಾ ಎಲ್ಲ ಕಡೆ ಹುಡುಕಾಕತ್ತಾನೆ, ಎಲ್ಲಿ ಹೋದ್ರ ನಮ್ಮ ಅತ್ತಿಯಾರ, ಎಲ್ಲಿ ಹೋದ್ರ ನಮ್ಮ ಅತ್ತಿಯಾರ ಅಂತೇಳಿ. ಅಯ್ಯಯ್ಯಯ್ಯ, ರೊಟ್ಟಿ ಮಾಡಕತ್ತಾಳಂತಿಕೆ. ನಾನು ಮನ್ಯಾಗ ಇದ್ದಿಟ್ಟೋತನ ನಾ ಒನಿ ಎಲ್ಲ ಹುಡುಕ್ ಬಂದ. ನೀ ಎಲ್ಲಿ ಹೋಗಿದ್ದೆ ಅಡ್ಡಾಡಕ? ನಿನಗೆ ರೊಟ್ಟಿ ಮಾಡಂತ ಹೇಳಿ ಯಾವತ್ತಾತ್ ನಾನು ಈಗ ಮಾಡಕತ್ತಿ ನೀನು. ಏನ್ ದೊಡ್ಡ ಗೋಧಿ ಹುಗ್ಗಿ ಮಾಡಿ ಕರೆಯಾಕ ಬಂದಾಳ ಅನ್ನಾರಂಗ. ಅವ ದಪ್ಪಪ್ಪಣ್ಣು ರೊಟ್ಟೆಲ್ಲ ನೀವು ಮಾಡು. ಅಲ್ಲಿ ಬರ್ಲಂತ ದಪ್ಪಣ್ಣ ರೊಟ್ಟಿ ಮಾಡಿ ಕೊಡ್ತಾಳ ನನಗೆ ತಿನ್ರಿ ಅಂತೇಳಿ. ಹಿಂದಕ್ಕೂ ಹೋಗಲ್ಲ ಮುಂದಕ್ಕೂ ಹೋಗುದಿಲ್ಲ ಅವು. ಇಲ್ಲಿ ನೋಡಿಲಿ ಕಲ್ಲವ ಹೆಂಗ ಮಾಡ್ಯಾಳ ನೋಡಿಲಿ. ಪುರೆ ಬಾಯಾಗಿಟ್ರು ಕರ್ಬೇಕು ಅಷ್ಟು ಚಲೋ ಪುರೆ ಮಾಡ್ಯಾಳ. ನೀನು ಮಾಡ್ತಿ ಅಡಿಗೆ, ಎದಕ್ಕೂ ಬೇಡ ಸರ್ವಜ್ಞ. ಹಂಗೆ ಮಾಡಿರ್ತಿ, ತಿನ್ಬೇಕ ಬಿಡ್ಬೇಕ, ಹೊಟ್ಟೆ ಹಂಗೆ ಸಂತಕ್ಕೆ ತಿನ್ನುದನ್ ಉಪವಾಸ ಇರ್ಲಾರ್ಕ. ನೋಡಿ ಇಲ್ಲಿ ಎಷ್ಟು ಚಲೋ ಮಾಡ್ಯಾಳ. ಹಂಗ ವಾಸನಿ ಮುಗಿ ಹೊಡೆಯಕತ್ತತಿ. ನೋಡಿದನ್ ಅಡಿಗೆ ನೋಡಿ, ಇಂಥ ಅಡಿಗೆ ಮಾಡ್ಬೇಕು. ತಡಿ, ನಿನಗೆ ಹಂಗ ಹೇಳಿದ್ರೆ ಅರ್ಥ ಆಗುದಿಲ್ಲ. ನೀನು ತಿಂದು ನೋಡು ಕಲವ. ಒಂದೆರಡು ಪುರೆ ಹಾಕೊಡ್ಲಿಕ್ಕೆ ತಿಂದ ನೋಡ್ಲಿಕ್ಕೆ ಹೆಂಗ ಮಾಡ್ಬೇಕು ಅಡಿಗೆ ಅಂತೇಳಿ ಕಲ್ಕೋಲಿ. ಏನ್ರಿ ಅತ್ಯಾರ? ಏನಂದ್ರಿ ನೀವು? ನಾ ಮಾಡಿದ ಅಡಿಗೆಗೆ ಹೆಸರಿಡ್ತೀರಾ ನೀವು? ಹಂಗೆ ಮಾಡ್ತಿ ಹಿಂಗೆ ಮಾಡ್ತಿ ಅಂತೇಳಿ. ಏನು ಕಡಿಮೆ ಆಗಿರ್ತತ್ರಿ ನನ್ನ ಅಡಿಗೆಯಾಗ? ಹೌದ್ರಿ, ನಾ ಮಾಡೋ ಅಡಿಗೆ ನಿಮಗೆ ಸೇರೋದೇ ಇಲ್ರಿ. ಅದಕ್ಕೆ ನಾ ಕೇಳಿ ತಿಂತೀರಿ. ನಾ ಎಂಥ ಅಡಿಗೆ ಮಾಡಿ ಹಾಕಿದ್ರು ಮತ್ತು ಮಂದಿನ ಹೊಗಳೋದು ಮಾತ್ರ ಬಿಡೋದಿಲ್ಲ ನೀವು. ನೋಡೇ ಬಿಡ್ತೇನೆ ತಡ್ರಿ ನಾನು ಕಲ್ಲವ ಹೆಂಗೆ ಪುರೆ ಮಾಡ್ಯಾಳ ಅಂತೇಳಿ. ಕಲವ ಹಾಕೊಡ್ಲಿ ನನಗೂ ಒಂದೆರಡು ತಿಂದು ನೋಡೇ ಬಿಡ್ತೇನೆ ನಾನು. ನಾ ಮಾಡುವ ಅಡಿಗೆಗೂ ನೀ ಮಾಡಿದ ಪುರೆಗೂ ಏನು ವ್ಯತ್ಯಾಸ ಐತೆ ಅಂತೇಳಿ ಗೊತ್ತಾಗೇ ಬಿಡ್ಲಿ ನನಗೂ. ಜಾಕ ಹಾಕೊಡ್ತೇನೆ ತಡಿ. ಚಲೋ ಆಗ್ಯಾವ ಅಲ್ಲ? ಚಲೋ ಮಾಡಿ. ಚಲೋ ಆಗ್ಯಾವ. ಚಲೋ ಆಗ್ಯಾವಲೇ ಜಯ್ಯ. ಆದ್ರೆ ಇನ್ನೊಂಚೂರು ಉಬ್ಬಬೇಕಿತ್ತ ಕಲ, ಇನ್ನೊಂಚೂರು ಉಬ್ಬಿಸ್ಬೇಕಿತ್ಲೇ ಅವನ. ಅಂದ್ರೆ ಇನ್ನೂ ಮಸ್ತಕ್ಕಿದ್ವು. ಹೌದ್ರಿ ಅತ್ಯಾರ. ಇನ್ನೊಂಚೂರು ಉದ್ದಿದ್ರೆ ಮಸ್ತಕ್ಕಿದ್ವು ಅತ್ಯಾರ. ಆಲೂಗಡ್ಡಿ ಪಲ್ಯನು ಒಂದು ಸ್ವಲ್ಪ ಇದ್ರಿ ಏನದು ಉಪ್ಪು ಜಾಸ್ತಿ ಆಗಿಲ್ರಿ. ಒಂಚೂರು ಚಿಟಿಕೆ ಎಷ್ಟು ಜಾಸ್ತಿ ಆಗಿಲ್ರಿ. ಹೌದಯ್ಯ, ಒಂಚೂರು ಜಾಸ್ತಿ ಆಗೈತೆ. ಒಂಚೂರು ಕಡಿಮೆ ಆಗಿದ್ರೆ ಮಸ್ತಾಕಿತ್ತು ನೋಡು. ಏನೇನು ಒಂದಿಟ್ಟು ಕಡಿಮೆ ಆದಂಗೆ ಐತಿ ಪಲ್ಯಕ್ಕೆ. ಅತ್ತೇರ ಇದ್ರ ಕೂಡ ಆಲೂಗಡ್ಡಿ ಪಲ್ಯ ಜೊತೆ ಮತ್ತೆ ಕೊಬ್ಬರಿ ಚಟ್ನಿ ಆಗ್ಬೇಕ್ರಿ. ಹೋಟೆಲ್ಗಳು ಕೊಡ್ತಾರಲ್ರಿ, ಹಂಗಾದ್ರೆ ಮಸ್ತ್ ಆಕತ್ರಿ ಅದಕ್ಕೊಂದು ತಿನ್ನಕ. ಹೌದಿಲ್ರಿ? ಕಲ್ಲೋ ಮಾಡಿಲ್ಲ ನೋಡ್ರಿ ಈಕೆ. ಆಲೂಗಡ್ಡಿ ಪಲ್ಯ ಆಟ ಆದ್ರೆ ಒಂಥರ ಒಣ ಹಾಕವ್ರಿ ಇವು. ಹೌದಿಲ್ರಿ? ಹೌದು ನೋಡ್ಲಿಕ್ಕೆ. ನಾನು ಆಗಳಿಂದ ಏನೋ ಕಡಿಮೆ ಆಗೈತಿ ಅನ್ಸಾಕತ್ತಿತ್ತು. ಕೊಬ್ಬರಿ ಚಟ್ನಿ ಅದ. ಹೌದು, ಕೊಬ್ಬರಿ ಚಟ್ನಿ ಹಸಿಕಾಯಿ ಹಾಕಿ ಉಪ್ಪು ಜೀರಿಗೆ ಬೆಳ್ಳುಳ್ಳಿ ಅವನ್ನೆಲ್ಲ ಹಾಕಿ ಕೊಬ್ಬರಿ ಚಟ್ನಿ ಮಾಡಿದ್ರ ಮಸ್ತಕ್ಕಿತ್ತ. ಕಲ ಅದನ್ನ ಮಾಡ್ಬೇಕಿಲ್ಲೇ. ಬಿಟ್ರೆ ಪುರಿ ಎಲ್ಲ ಚಲೋ ಆಗ್ಯಾವು. ಅದು ಒಂದು ಕಡಿಮೆ ಆಗೈತೆ ನೋಡಟ್ಟ. ಜಯ ಆಲೂಗಡ್ಡೆ ಪಲ್ಯ ಒಂದೇ ಅರಸಿನ ಜಾಸ್ತಿ ಆಗಿಲ್ಲ. ಹೌದ್ರಿ ಅತ್ಯಾರ. ನಾ ಆಗಳಿಂದ ಹೇಳ್ಬೇಕನ್ನಕತ್ತಿದ್ನಿ. ಅರಸನ ಕೈಗೆಲ್ಲ ಹಾಕತ್ತತ್ರಿ. ಭಾಳ ಆಗ್ಬಿಟ್ಟತ್ ನೋಡ್ರಿ ಇದು ಕಲವ. ಒಂಚೂರು ಅರಸನ ಕಡಿಮೆ ಹಾಕ್ಬೇಕಿತ್ಲೆ. ಅಲ್ಲದಯ್ಯ ಪುರೇಕ ಏನೇನು ಬಾಳಾಗೈತೆ. ಈ ತೆನ್ನಿ ಮುದುಕ್ ಮನುಷ್ಯರು ತಿನ್ನಕ್ಕೆ ಹೋಗ್ಬಾರ್ದು. ಹಾಸ್ಟಕ್ಕತ್ತೆ. ಅದಕ್ಕೆ ಎಣ್ಣೆ ಕಡಿಮೆ ತಿನ್ಬೇಕಂತ ಡಾಕ್ಟರ್ ಹೇಳ್ಯಾರು. ಕಲವ ನೀನು ಇದನ್ನ ಜಾರಿ ಸೋಟ್ ತಗೊಂಡು ಬಸಿಬೇಕಿತ್ಲಿ ಅದನ್ನ. ಅಂದ್ರೆ ಎಣ್ಣೆಲ್ಲ ಬಸಿದ್ ಬಿಡ್ತಿತ್ತ, ಮ್ಯಾಲ್ ಪುರೆ ಅಟ್ಟ ಉಳಿತಿದ್ವು. ಅದೊಂಚೂರು ಎಣ್ಣೆ ಹೆಚ್ಚಿಗೆ ಆಗೈತೆ ನೋಡು. ಹೌದ್ರಿ ಅತ್ಯಾರ. ಮುದುಕ್ ಮನುಷ್ಯರು ಅಷ್ಟೇ ಅಲ್ರಿ, ಯಾರಾದ್ರೂ ಎಣ್ಣೆ ಹೆಚ್ಚಿಗೆ ತಿನ್ನಕೋಬಾರ್ದ್ರಿ. ಹಾಸ್ಟಕ್ಕತ್ರಿ. ಕಲವ ಒಂಚೂರು ಹೆಚ್ಚಿಗೆ ಆಗೈತೆ ನೋಡು. ಇನ್ನೊಮ್ಮೆ ಮಾಡಬೇಕಾದ್ರೆ ಚಂದಾಗೆ ಬಸಿ ಅವನು ಪುರೆ ಎಣ್ಣೆಲ್ಲ ಹೋಗಿರ್ಬೇಕದ. ಹಂಗೆ ಮಾಡ. ಅಯ್ಯೋ ಅತ್ಯಾರ ಯಾಕೆ ಏನಾತ? ನಿಮ್ಮನ್ನ ಹುಡುಕು ಗದ್ದಲ್ದಾಗ ಬಾಗ್ಲ ಹಾಕೋದ ಮರತ್ ಬಿಟ್ಟು ಬಂದೇನ್ರಿ ನಾನು. ಹಂಗ ತರದ ಬಾಗ್ಲ ಹಂಗ ಇಟ್ಟು ಬಂದನಿ. ನಾಯಿಗಿ ಒಳಗೆ ಹೋಗ್ತತ್ರಿ ಅತ್ಯಾರ. ಏನೇನ ಕಬರಿಗೇಡಿ ಮನೆ ಬಿಟ್ಟು ಎಲ್ಲಾರ ಹೊರ ಬರೋ ಮುಂದೆ ಬಾಗ್ಲ ಹಾಕೊಂಡು ಬರಕ್ ಆಗುದಿಲ್ಲ. ಬರೀ ಹಿಂಗ ಮಾಡ್ತೀನಿ ನೋಡು. ನಾಯಿ ಒಳಗೆ ಹೋಗ್ತದ ಏನೇನ್ ಮಾಡ್ತಾ ನಡಿ ಹೋಗು ನಡಿ.
ಕಲ್ಲವಲೆ ಈ ಪಿಲೇಟ್ ಆಮೇಲೆ ಕೊಡ್ತೇನೆ ತಗೋ ನಾನು ಅಲ್ಲೇ ತಗೊಂಡು ಹೋಗಿ ಮನಿಗೆ ಬಾಗ್ಲ ಹಂಗೆ ತೆಗೆದಿಟ್ಟು ಬಂದನೇವ ನಾಯಿ ಒಳಗೆ ಹೋಗ್ತಂದ್ರೆ ಎಲ್ಲ ಚಲಾಪಿಲಿ ಮಾಡ್ತೈತಿ ಅಡಿಗೆದು ಮಾಡಿ ಅಲ್ಲೇ ಇಟ್ಟು ಬಂದನಿ ಮತ್ತೆ ಬಾಯಿ ಹಾಕ್ತತಿ ಅಟ್ಟು ಕೇಳಕ ತಡಿಗೆ ಏನು ಪಿಲೇಟ್ ಆಮೇಲೆ ಕೊಡ್ತೈತಿ ತಗೋ ಹಾಕೇವ ನಾವ ಬರ್ರಿ ಹತ್ತೀರ ನಡಿ ಬನ್ನಿ ಅಲ್ಲ ನಾನು ನಿಂತ್ಕೊಂಡು ಕೇಳೀನಿ ಎಟ್ಟಿರ್ಬಾರ್ದು ಎತ್ತಿ ಸಸಿ ಇಬ್ಬರದು ಪುರೇ ಮಾಡಿ ಪುರೇ ಹಾಕೊಟ್ಟನಿ ಇವ್ರಿಗೆ ಏನೋ ಹೋಲ್ ಬಿಡು ನಾಷ್ಟ ಮಾಡು ಹೊತ್ನ್ಯಾಗ ಬಂದಾರಂಗಾರ ತಿನ್ವಾಲ್ರಂತ ಹಾಕಿ ಕೊಟ್ರ ತಿನ್ನುವಂಗೆ ತಿಂತಾರು ಮತ್ತು ಮೇಲೆ ನನಗೆ ಒಂದು ಮಾತಂತಾರು ತಿನ್ನುವಂಗೆ ತಿಂತಾರು ಹಂಗಾಗೈತೆ ಹಿಂಗಾಗೈತೆ ಉಪ್ಪು ಕಡಿಮೆ ಆಗೈತೆ ಉಪ್ಪು ಹೆಚ್ಚಿಗೆ ಆಗೈತೆ ಎಣ್ಣೆ ಹೆಚ್ಚಿಗೆ ಆಗೈತೆ ಅದಾಗೈತೆ ಇದಾಗೈತೆ ಅಂತೇಳಿ ಭಾರಿ ಅದ ನೋಡಿ ಈಡು ಜೋಡು ಚುಡೈತೆ ಅತ್ತಿ ಸಸಿ ಇಬ್ಬರದು ಅದೇನ ಅಂತಾರಲ್ಲ ಉಂಡು ಹೋದ ಕೊಂಡು ಹೋದ ಅನ್ನರಂಗ ಪುರೇನು ತೊಗೊಂಡು ಹೋದ್ರು ನನ್ನ ಪಿಲೇಟು ತೊಗೊಂಡು ಹೋದ್ರ ಈಕಿ ಜೈ ಆಮೇಲೆ ಕೊಡ್ತಾನಂದಾಳೆ ಪಿಲೇಟ್ ಏನಾರ ಆಮೇಲೆ ಕೊಡ್ಲಿಲ್ಲ ಅಂದ್ರೆ ಮಾಡ್ತಾನಿಕಿನ ಏನೋ ಓಲ್ ಬಿಡ್ ಪಾಪ ಅಂತೇಳಿ ಪುರ ಹಾಕಿ ಕೊಟ್ರೆ ಅತ್ತೆ ಒಂದು ಹೆಸರು ಇಡ್ತಾಳು ಸಸಿ ಒಂದು ಹೆಸರು ಇಡ್ತಾ ಸಸಿ ಒಂದು ಹೆಸರು ಇಡ್ತಾಳು ಅತ್ತೆ ಒಂದು ಹೆಸರು ಇಡ್ತಾ ಇಬ್ರು ಕೂಡಿ ಒಂದು ಮಾತ್ರ ಚುಲೋ ಆಗೈತೆ ಅಂದ್ರೆ ಇವ್ರು ಉಪ್ಪು ಹೆಚ್ಚಿಗೆ ಆಗೈತೆ ಅಂದ್ರೆ ಎಣ್ಣೆ ಹೆಚ್ಚಿಗೆ ಆಗೈತೆ ಅಂದ್ರೆ ಚಟ್ನಿ ಬೇಕಂದ್ರೆ ಅದಾಗೈತಿ ಇದಾಗೈತಿ ಯವ್ವ ಅತ್ತಿ ಸಸಿ ಇಬ್ರು ಅದಾರ ಇವರು ಜೈ ಅತ್ತಿ ಬಾರಿ ಬೆರಿಕದಾರ ಮೂಗ ಎಲ್ಲರ ಪುರೇ ಮಾಡಿದ್ದನ್ನು ನಾಯಿ ಮೂಗ ತಕ್ಕೊಂಡು ಹಿಡಿದು ನೋಡೋರು ಅತ್ತಿ ಏನು ಬೆರಿಕಿದ್ದಾರೆ ಇವರಿಬ್ರು ಪುರೇ ಮಾಡಿದ್ದು ನಾನು ಇನ್ನ ತಿಂದಿಲ್ಲ ಆಗ್ಲೇ ತಿಂದು ಹೆಸರಿಟ್ಟು ಹೋದ್ರು ಇಂತಾರ ಇರ್ಬೇಕು ನೋಡು ಅತ್ತಿ ಸಸಿ ಜೋಡಿ ಮಾತ್ರ ಬಾರಿ ಐತಿ